ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ಒಳ್ಳೆತನ ಬಿಡಬೇಡಿ. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೈ ಜೋಡಿಸಿ ಒಂದು ಮಾತು ಹೇಳ್ತೀನಿ ಕೇಳಿ. ಇನ್ನೊಬ್ಬರಿಗಾಗಿ ಪ್ರಾರ್ಥನೆ ಮಾಡೋ ಹೃದಯವನ್ನು ಇಟ್ಕೊಳ್ಳಿ. ಯಾಕಂದರೆ ಪ್ರಾರ್ಥನೆ ಮಾಡೋದಕ್ಕೆ ಅಷ್ಟೇ ಅಲ್ಲ, ಪ್ರಾರ್ಥನೆಯನ್ನು ಇತರರಿಗೆ ಕಳಿಸುವ ಹೃದಯ ಇದ್ದವರನ್ನು ಭಗವಂತ ಯಾವತ್ತೂ ಸಹ ಕಾಪಾಡುತ್ತಾನೆ. ನೀವು ಅಳುವಂತಹ ಪ್ರತಿಯೊಂದು ರಾತ್ರಿ ದೇವರಿಗೆ ಗೊತ್ತು. ನೀವು ಮೌನವಾಗಿ ಸಹಿಸಿಕೊಂಡ ಪ್ರತಿಯೊಂದು ನೋವು ದೇವರಿಗೆ ಗೊತ್ತು. ನೀವು ಯಾರಿಗೂ ಹೇಳದ ನೋವು ಕೂಡ ಆ ದೇವರಿಗೆ ಗೊತ್ತು. ಆದ್ದರಿಂದ ಗೀವ್ ಅಪ್ ಮಾಡಬೇಡಿ. ನಿಮ್ಮ ಸಮಯ ಬರುತ್ತದೆ, ನಿಮ್ಮ ಸಂತೋಷವೂ ಬರುತ್ತದೆ, ನಿಮ್ಮ ಶಾಂತಿಯೂ ಬರುತ್ತದೆ. ನಿಮ್ಮ ಹೃದಯ ಸದಾ ಒಳ್ಳೆಯದಾಗಿರಲಿ. ಈ ಜೀವನ ಎಷ್ಟು ಡಿಫಿಕಲ್ಟ್ ಆಗಿದ್ರೂ ಕೂಡ ಹೋಪ್ ಕಳ್ಕೋಬಾರ್ದು. ಈ ಕತ್ತಲೆ ಅನ್ನೋದು ಎಷ್ಟೇ ದೊಡ್ಡದಾಗಿದ್ರೂ ಸೂರ್ಯೋದಯ ಅಂತ ಬಂದಾಗ ಅದು ಹೊರಟು ಹೋಗುತ್ತೆ. ನಿಮ್ಮ ಹೃದಯನೂ ಹಾಗೆ. ಹೃದಯದಲ್ಲಿ ಎಷ್ಟೇ ನೋವಿರಲಿ, ಭಗವಂತ ಅನ್ನುವಂತಹ ಒಂದು ಶಕ್ತಿ ಅಲ್ಲಿ ನೆಲೆಗೊಂಡಾಗ ನಿಮ್ಮ ಜೀವನಕ್ಕೆ ಒಂದು ಹೊಸ ತಿರುವು ಬರುತ್ತೆ. ನಿಮ್ಮ ಜೀವನದಲ್ಲಿ ಕೆಲವೊಂದು ಬಾರಿ ತಡ ಆಗ್ತಿದೆ ಎಲ್ಲ ಅಂತ ಅನ್ನಿಸ್ಬೋದು. ಆದರೆ ಅದು ನಡೀತಾ ಇರೋದು ತಪ್ಪುಗೋಸ್ಕರ ಅಲ್ಲ, ಅದನ್ನು ಕೆಟ್ಟದ್ದು ಅಂತಾನೂ ಅನ್ಕೋಬೇಡಿ. ಹಾಗಾಗಿ ಅಲ್ಲಿ ನಡೀತಿರುವಂತಹ ವಿಶೇಷತೆ ತಡ ಆಗೋದ್ರ ಹಿಂದೆ ನಡೀತಿರುವಂತಹ ಒಂದು ಬದಲಾವಣೆ ಏನೋ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಭಗವಂತ ನಿಮಗಾಗಿ ಒಂದು ಹೊಸ ದಾರಿಯನ್ನು ತೆರೀತಿರ್ಬೋದು. ಸೊ ಆ ನಾಳೆ ಬಂದಾಗ ನೀವು ಖಂಡಿತ ನಗ್ತೀರಾ. ಇವತ್ತು ಯಾರೂ ನಿಮಗೆ ವ್ಯಾಲ್ಯೂ ಕೊಡ್ತಿಲ್ಲ ಅಂತ ಅನ್ನಿಸ್ಬೋದು, ಆದರೆ ಒಂದು ದಿನ ನಿಮ್ಮ ಬೆಲೆ ಏನು ಅನ್ನೋದು ಇಡೀ ಜಗತ್ತಿಗೆ ತಿಳಿಯುತ್ತೆ. ಶ್ರೀಕೃಷ್ಣ ಪರಮಾತ್ಮ ಭಗವಂತ ನಿಮಗಾಗಿ ಒಳ್ಳೆ ದಿನವನ್ನು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ತೆ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಕತ್ತಲೆಯಂತೆ ಕಾಣುತ್ತೆ. ಯಾರೂ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಅನಿಸುತ್ತೆ. ನಾವು ಒಳ್ಳೇದು ಮಾಡಿದ್ರೂ ನಮ್ಮ ಮೇಲೆ ತಪ್ಪು ಬರುತ್ತೆ. ಆ ಸಮಯದಲ್ಲಿ ನಮಗೆ ದಾರಿ ತೋರಿಸೋದು ಯಾರು ಗೊತ್ತಾ? ಅದು ಆ ಭಗವಂತನ ಮಾತುಗಳು ಮಾತ್ರ. ಅದರಲ್ಲೂ ಶ್ರೀಕೃಷ್ಣ ಪರಮಾತ್ಮನ ಉಪದೇಶಗಳು ಜೀವನವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಇಂದು ನಾನು ನಿಮಗೆ 2 ಅದ್ಭುತವಾದ ಕೃಷ್ಣನ ಸಂದೇಶಗಳ ಆಧಾರದ ಮೇಲೆ ಜೀವನವನ್ನು ಬದಲಾಯಿಸುವ ಒಂದು ಮೋಟಿವೇಶನ್ ಹೇಳಲು ಬಂದಿದ್ದೇನೆ. ಮೊದಲ ಸಂದೇಶ, ಶ್ರೀ ಕೃಷ್ಣವಾಣಿ. ನಿನ್ನನ್ನು ನೀನು ಬಲಹೀನನೆಂದು ಭಾವಿಸುವುದೇ ಅತಿ ದೊಡ್ಡ ಪಾಪ. ನಿನ್ನನ್ನು ಬಿದ್ದಿದ್ದರೆ ಎದ್ದು ನಿಲ್ಲಿಸುವುದಕ್ಕೆ ಯಾರೂ ಬರುವುದಿಲ್ಲ. ನೀನು ಬಿದ್ದಿದ್ದೀಯಾ ಎಂದರೆ ನೀನೇ ಎದ್ದೇಳಲು ಪ್ರಯತ್ನ ಪಡಬೇಕು. ಹೋರಾಡು. ಸಂಪೂರ್ಣ ನಿಷ್ಠೆಯಿಂದ ನಿನ್ನ ಕರ್ಮವನ್ನು ಮಾಡು, ನಿಭಾಯಿಸು. ಜೀವನದಲ್ಲಿ ನಮಗೆ ದೊಡ್ಡ ಶತ್ರು ಹೊರಗಿನವರೂ ಅಲ್ಲ, ನಮ್ಮೊಳಗಿನ ನಾನು ಆಗಲ್ಲ ಅನ್ನೋ ಭಯ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಫೇಲ್ ಆದನು ಅಂದರೆ ಅವನು ಸೋತಿದ್ದೇ ಅಲ್ಲ, ನಾನು ಮೂರ್ಖ ಎಂದು ನಂಬಿದ ಕ್ಷಣದಿಂದ ಅವನು ನಿಜವಾಗಿಯೂ ಸೋಲುತ್ತಾನೆ. ಒಬ್ಬ ಬಡ ಹುಡುಗ ಕೆಲಸ ಹುಡುಕುತ್ತಾನೆ, 10 ಕಡೆ ರಿಜೆಕ್ಟ್ ಆಗ್ತಾನೆ, ಆದರೂ ಮತ್ತೆ ಎದ್ದು ಪ್ರಯತ್ನ ಮಾಡ್ತಾನೆ. ಅವನೇ ಒಂದು ದಿನ ದೊಡ್ಡ ವ್ಯಕ್ತಿಯಾಗ್ತಾನೆ. ಅವರು ನೀವು ಊಹೆನೂ ಮಾಡದೇ ಇರೋಷ್ಟು ಎತ್ತರದ ಸ್ಥಾನಕ್ಕೆ ಏರ್ತಾರೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಅವರು ಬಡ ಕುಟುಂಬದಲ್ಲೇ ಹುಟ್ಟಿದ್ರು, ಪೇಪರ್ ಹಂಚ್ತಾ ಓದಿದ್ರು, ಆದರೆ ತಮ್ಮನ್ನು ಬಲಹೀನನೆಂದು ಎಂದಿಗೂ ಭಾವಿಸಲಿಲ್ಲ. ಅವರ ಆತ್ಮವಿಶ್ವಾಸವೇ ಅವರನ್ನು ಮಿಸೈಲ್ ಮ್ಯಾನ್ ಆಗಿ ಮಾಡ್ತು. ನಿಮ್ಮ ಪರಿಸ್ಥಿತಿ ನಿಮ್ಮ ಭವಿಷ್ಯವನ್ನು ತೀರ್ಮಾನಿಸೋದಿಲ್ಲ, ನಿಮ್ಮ ಮನಸ್ಸನ್ನು ತೀರ್ಮಾನಿಸುತ್ತೆ. ಬಿದ್ದರೆ ಏಳಬೇಕು, ಅದೇ ಜೀವನದ ದೊಡ್ಡ ಪಾಠ. ಮಗು ಒಂದು ನಡೆಯಲು ಕಲಿಯುವಾಗ ಎಷ್ಟು ಬಾರಿ ಬೀಳುತ್ತದೆ? 10 ಬಾರಿ, 20 ಬಾರಿ. ಆದರೆ ಅದು ಒಂದು ದಿನವೂ ನಾನು ನಡೆಯಲ್ಲ ಅಂತ ಹೇಳೋದಿಲ್ಲ. ಆದರೆ ನಾವು ಏನು ಮಾಡ್ತೀವಿ? ಒಂದು ಫೇಲ್ಯೂರ್ ಬಂದರೆ ಬದುಕೇ ಮುಗಿದಂತಾಗುತ್ತದೆ. ಪ್ರೀತಿಯಲ್ಲಿ ಸೋತ್ರೆ ಜೀವನಾನೇ ಮುಗಿದೋಯ್ತು ಅಂತ ಭಾವಿಸ್ತೀವಿ. ಕೆಲಸ ಸಿಗದೇ ಇದ್ದರೆ ನಾವು ಯೂಸ್ಲೆಸ್ ಅಂತ ಅನ್ಕೋತೀವಿ. ಆದರೆ ಕೇಳಿ ಸ್ನೇಹಿತರೆ, ಫೇಲ್ಯೂರ್ ಅಂದರೆ ಅಂತ್ಯ ಅಂತ ಅಲ್ಲ,
ಅದು ದೇವರು ಕೊಡುತ್ತಿರುವಂತಹ ಹೊಸ ದಾರಿಯಾಗಿರುತ್ತೆ. ಎರಡನೇ ಸಂದೇಶ, ಅವಸರ ಪಡಬೇಡಿ, ಕಾದು ನೋಡಿ. ಇಂದಲ್ಲ ನಾಳೆ ನಿಮ್ಮ ಸಮಯ ಬಂದೇ ಬರುತ್ತದೆ. ಬರುವುದಕ್ಕೆ ನೀವು ಸ್ವಲ್ಪ ಕಾಯಬೇಕು. ಸಾಧ್ಯವಿಲ್ಲ ಅಂದುಕೊಂಡದ್ದು ಕೂಡ ಒಂದು ದಿನ ಬದಲಾಗತ್ತೆ. ಈ ಮಾತು ತುಂಬ ಪವರ್ಫುಲ್ ಸ್ನೇಹಿತರೆ. ಇವತ್ತು ನಿಮ್ಮ ಸಮಯ ಕೆಟ್ಟದ್ದಾಗಿರ್ಬೋದು, ನಿಮ್ಮನ್ನು ಯಾರೂ ಗೌರವಿಸದೇನೂ ಇರ್ಬೋದು, ಆದರೆ ಸಮಯ ಎಂದಿಗೂ ಒಂದೇ ರೀತಿ ಇರೋದಿಲ್ಲ. ಇದಕ್ಕೆ ನೀವು ಯಾವತ್ತೂ ಅಷ್ಟೇ ಯೋಚನೆ ಮಾಡಬಾರ್ದು ಅನ್ನೋದನ್ನೇ ಈ ಸಂದೇಶ ನಿಮಗೆ ಹೇಳೋದು. ನೀವು ಎಷ್ಟೇ ಬಾರಿ ಸೋತ್ರೂ ಒಂದು ಬೆಳೀತಿರುವಂತಹ ಪುಟ್ಟ ಗಿಡದ ಹಾಗೆ ಬೆಳಿಲೇಬೇಕು. ಈಗ ಹುಲ್ಲನ್ನು ಎಷ್ಟೇ ಕತ್ತರಿಸಿದ್ರೂ ಅದು ಮತ್ತೆ ಬೆಳೆಯುತ್ತೆ ಅಲ್ವಾ? ಕತ್ತರಿಸಿದ್ರು ಅಂತ ಅದು ಬೆಳೆಯೋದನ್ನು ನಿಲ್ಲಿಸತ್ತಾ? ಖಂಡಿತ ಇಲ್ಲ ಅಲ್ವಾ? ಹಾಗೆಯೇ ನಾವು ಕೂಡ ನಮ್ಮ ಒಂದು ಅಸ್ತಿತ್ವವನ್ನು ಸಣ್ಣದು ಕೆಳಮಟ್ಟದ್ದು ಅಂತ ಅಂದ್ಕೊಂಡು ಕೊರಗಬಾರ್ದು. ಏನು ಸಿಕ್ಕಿದೆಯೋ ಅದರಿಂದಾನೇ ಪ್ರೂವ್ ಮಾಡೋದಕ್ಕೆ ನಾವು ಮುಂದೆ ಬರಬೇಕು. ನಮ್ಮ ಕರ್ಮವನ್ನು ನಾವು ಮಾಡಬೇಕು. ಪ್ರಯತ್ನಗಳು ಮೊದಲಿಗೆ ಫಲ ಕೊಡೋದಿಲ್ಲ, ಆದರೆ ದೇವರು ನಮ್ಮ ಪರಿಶ್ರಮವನ್ನು ನೋಡ್ತಾ ಇರ್ತಾನೆ. ಇದು ಕೃಷ್ಣ ಪರಮಾತ್ಮನ ಮಹಾ ಉಪದೇಶ. ನೀನು ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು. ಫಲ ಬರುವ ಸಮಯ ಬಂದಾಗ ಅದು ತಪ್ಪದೇ ಬರುತ್ತದೆ. ಒಬ್ಬ ವಿದ್ಯಾರ್ಥಿ ದಿನಕ್ಕೆ 10 ಗಂಟೆ ಓದುತ್ತಾನೆ, ಆದರೆ ರಿಸಲ್ಟ್ ಬರೋ ಮುಂಚೆ ಭಯ ಪಡ್ತಾನೆ. ಅವನು ಏನು ಮಾಡಬೇಕು ಗೊತ್ತಾ? ನಾನು ನನ್ನ ಕೆಲಸ ಮಾಡಿದ್ದೀನಿ ಅನ್ನೋ ವಿಶ್ವಾಸ ಇರಬೇಕು. ಯಾರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಹೋದಾಗ ಕೆಲವೊಮ್ಮೆ ಜೀವನದಲ್ಲಿ ನಾವು ಒಬ್ಬರೇ ಅನ್ನಿಸ್ಬಿಡ್ತೀವಿ. ನಾವು ಅಳೋವಾಗ ಕೇಳೋರು ಇರೋದಿಲ್ಲ ಅನ್ಕೋತೀವಿ. ನಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳೋರು ಇರೋದಿಲ್ಲ. ಆದರೆ ಒಂದು ಮಾತು ನೆನಪಿಡಿ, ಭಗವಂತನು ನಿಮ್ಮ ಮೌನವನ್ನು, ನಿಮ್ಮ ಕಣ್ಣೀರನ್ನು ಕೇಳಿಸಿಕೊಳ್ಳುತ್ತಾ ಇರುತ್ತಾನೆ. ಇಂದು ನೀವು ಅನುಭವಿಸುತ್ತಿರುವ ನೋವು ನಾಳೆ ನಿಮ್ಮ ಶಕ್ತಿಯಾಗತ್ತೆ. ನೀವು ಒಂದು ಬ್ಯಾಂಬೂ ಗಿಡವನ್ನು ನೆಟ್ಟಾಗ ಮೊದಲ 5 ವರ್ಷ ಅದು ಹೊರಗೆ ಬೆಳೆಯೋದೇ ಇಲ್ಲ. ಜನರು ಇದು ಸತ್ತೋಯ್ತು ಅಂತ ಅನ್ಕೋತಾರೆ. ಆದರೆ ಆ ಗಿಡ ಒಳಗೆ ಬೇರನ್ನು ಬಲಪಡಿಸ್ತಾ ಇರತ್ತೆ. 5 ವರ್ಷಗಳ ನಂತರವೇ ಅದು ಕೆಲವೇ ತಿಂಗಳಲ್ಲಿ ಆಕಾಶಕ್ಕೆ ಬೆಳೆಯುತ್ತೆ. ಸ್ನೇಹಿತರೆ, ನಿಮ್ಮ ಜೀವನನೂ ಈಗ ಬೇರನ್ನು ಬಲಪಡಿಸ್ತಿರೋ ಹಂತದಲ್ಲಿ ಇರ್ಬೋದು. ಅದಕ್ಕಾಗಿ ನಿರಾಸೆ ಬೇಡ. ನೆಗೆಟಿವ್ ಜನರಿಂದ ದೂರ ಇದ್ದುಬಿಡಿ. ನೀವು ದೊಡ್ಡ ಕನಸನ್ನು ಹೇಳಿದಾಗ ಕೆಲವರು ನಗ್ತಾರೆ, ಆದರೆ ಅದನ್ನು ಕೇಳಿ ನೀವು ಸೋಲ್ಬಾರ್ದು ಅಥವಾ ನಿಮ್ಮ ಆತ್ಮವಿಶ್ವಾಸವನ್ನು ಕಳ್ಕೋಬಾರ್ದು. ಗರುಡ ಹಕ್ಕಿ ಕೋಳಿಗಳ ಜೊತೆ ನಡೆದ್ರೆ ಅದು ಹಾರಲು ಮರೆತು ಬಿಡತ್ತೆ. ನಿಮ್ಮ ಕನಸನ್ನು ನಂಬುವ ಜನಗಳ ಜೊತೆ ಇರಬೇಕು. ನೀವು ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಯೋಚನೆ ಮಾಡಿ. ಯಾರಾದರೂ ನಿಮ್ಮನ್ನು ಇಗ್ನೋರ್ ಮಾಡಿದ್ರೆ ಅದರರ್ಥ ನೀವು ಬೆಲೆ ಇಲ್ಲದವರು ಅಂತ ಅಲ್ಲ. ಚಿನ್ನದ ಬೆಲೆ ಮಣ್ಣಿನಲ್ಲಿ ಬಿದ್ದರೂ ಕಡಿಮೆ ಆಗೋದಿಲ್ಲ. ನಿಮ್ಮ ಮೌಲ್ಯವನ್ನು ನೀವೇ ಅರಿತುಕೊಳ್ಳಿ. ಸಮಯ ಬರುತ್ತದೆ. ಇಂದು ನಿಮ್ಮನ್ನು ತಿರಸ್ಕರಿಸಿದವರೇ ನಾಳೆ ನಿಮ್ಮ ಯಶಸ್ಸಿಗೆ ಚಪ್ಪಾಳೆ ಹೊಡೆಯುತ್ತಾರೆ. ಇಂದು ನಿಮ್ಮನ್ನು ಹಾಸ್ಯ ಮಾಡಿದವರೇ ನಾಳೆ ನಿಮ್ಮ ಜೊತೆ ಫೋಟೋ ತಗೊಳ್ಳೋಕೆ ಬರ್ತಾರೆ. ಆದರೆ ಒಂದು ದಿನ ಬರೋವರೆಗೂ ಸಹನೆಯಿಂದ ಇರಬೇಕು. ಪರಿಶ್ರಮವನ್ನು ಬಿಡಬಾರ್ದು. ದೇವರನ್ನು ನಂಬಬೇಕು. ಮೊದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಸ್ನೇಹಿತರೆ, ಜೀವನದಲ್ಲಿ ಎಷ್ಟೇ ಕತ್ಲೆ ಬಂದರೂ ಒಂದು ಚಿಕ್ಕ ದೀಪ ಸಾಕು ಬೆಳಕನ್ನು ಕೊಡೋದಕ್ಕೆ. ಅದೇ ರೀತಿ ಒಂದು ಚಿಕ್ಕ ಆತ್ಮವಿಶ್ವಾಸ ಸಾಕು ನಮ್ಮ ಬದುಕನ್ನೇ ಬದಲಾಯಿಸೋದಕ್ಕೆ. ಅದಕ್ಕೆ ಶ್ರೀ ಕೃಷ್ಣ ಪರಮಾತ್ಮ ಹೇಳುತ್ತಾನೆ, ನಿನ್ನನ್ನು ನೀನು ಬಲಹೀನನೆಂದು ಭಾವಿಸಬೇಡ, ತಾಳ್ಮೆಯಿಂದ ಕಾಯಿ, ನಿನ್ನ ಸಮಯ ಬರುತ್ತದೆ. ಹಾಗಾಗಿ ಹಿಂದೆ ಒಂದು ನಿರ್ಧಾರ ಮಾಡು, ನಾನು ಸೋಲೋದಿಲ್ಲ, ಕುಗ್ಗೋದಿಲ್ಲ, ಮತ್ತೆ ಎದ್ದು ನಿಲ್ತೀನಿ, ನನ್ನ ಜೀವನವನ್ನು ನಾನು ಬದಲಾಯಿಸ್ತೀನಿ ಅಂತ. ಯಾಕಂದರೆ ದೇವರು ದೊಡ್ಡ ದೊಡ್ಡ ಹೋರಾಟವನ್ನು ಕೊಡೋದು ದೊಡ್ಡ ಜಯ ಪಡೆಯುವವರಿಗೆ ಮಾತ್ರ. ಅರ್ಥ ಆಯ್ತಾ ಸ್ನೇಹಿತರೆ? ಸೊ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಧನ್ಯವಾದಗಳು ನಿಮಗೆಲ್ಲ. ಜೈ ಶ್ರೀ ಕೃಷ್ಣ. ಓಂ ಶ್ರೀ ಕೃಷ್ಣಾಯ ನಮಃ. ಕೃಷ್ಣ ಪರಮಾತ್ಮ ನಿಮಗೆ ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು.